ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹಳ್ಳಿ ಹುಡುಗಿ ರಮೇಶ್ ಸಂತೋಷ್. ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಭೀಮನ ಅಮಾವಾಸ್ಯೆ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ, ಭೀಮನ ಅಮಾವಾಸ್ಯೆ ಎಲ್ಲ ಬೆಳಗ್ಗೆನೇ ಪೂಜೆ ಮಾಡಿದ್ರೆ ನೆಮ್ಮದಿ. ಹೊರಗಡೆ ಹೋಗೋಕ್ಕೂ ಬೇಗ ಆಗಬೇಕು. ಹಾಗೆ ನಮ್ಮ ಯಜಮಾನ್ರಿಗೆ ಪಾದ ಪೂಜೆ ಮಾಡೋಣ ಅಂದ್ಬಿಟ್ಟು ಮೊದಲಿಗೆ ಪಾತ್ರೆ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಸಾಮಾನು ರೆಡಿ ಮಾಡಿಕೊಂಡು ಕಾಲು ತೊಳಿತಾ ಇದ್ದೀನಿ. ಮೊದಲಿಗೆ ಪ್ರತಿ ವರ್ಷವೂ ನಾನು ಪಾದ ಪೂಜೆ ಮಾಡ್ತೀನಿ ಭೀಮನ ಅಮಾವಾಸ್ಯೆ. ಯಾಕೆ ಅಂದರೆ ಭೀಮನ ಅಮಾವಾಸ್ಯೆ ಮಾಡೋದು ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು. ಅದರಲ್ಲೂ ಅವರ ಮುತ್ತೈದೆ ಭಾಗ್ಯ ಸಾಯೋ ತನಕನೂ ಕೆಲವು ಹೆಣ್ಮಕ್ಳು ಫಸ್ಟು ಮುತ್ತೈದೆತನ ಕೊಡು ತಂದೆ ಅಂತ ಬೇಡಿಕೊಡ್ತಾರೆ. ಯಾಕೆಂದರೆ ಗಂಡಂಗೆ ಈ ಭೀಮನ ಅಮಾವಾಸ್ಯೆ ಯಾಕೆ ಮಾಡ್ತಾರೆ ಅಂದರೆ ಗಂಡಂಗೆ ಆರೋಗ್ಯ ಮತ್ತು ಭೀಮನಂಥ ಶಕ್ತಿ ಉಳ್ಳವನಂತಾಗಲಿ ಅಂತ ಈ ಪೂಜೆ ಮಾಡ್ತಾರೆ. ಹಾಗೆಯೇ ಹೊಸದಾಗಿ ಮದುವೆ ಆಗಿರೋರು ಸಹ ಸ್ಟಾರ್ಟಿಂಗಿಂದನೇ ಪ್ರತಿ ವರ್ಷವೂ ಪೂಜೆ ಮಾಡ್ಕೊಬರ್ತಾರೆ. ನಾನು ಇದನ್ನು ಸೇರಿ 4 ವರ್ಷ ಆಯಿತು. 4 ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡೋ ದೇವರೇ ಅಂತ ಬೇಡಿಕೊಂಡು ನನ್ನ ಗಂಡನಿಗೆ ಸಂಪತ್ತು ಮತ್ತು ಭೀಮನಂಥ ಶಕ್ತಿ ಕೊಡು, ಹಾಗೆ ಆಯಸ್ಸು ಆರೋಗ್ಯದಲ್ಲಿ ಕಾಪಾಡು ತಂದೆ ಅಂದ್ಕೊಂಡು ಪ್ರಾರ್ಥನೆ ಮಾಡಿ ಕೇಳ್ಕೊಡ್ತೀನಿ. ಅದು ಅಲ್ಲದಂತೆ ಕನ್ಯರು ಸಹ ಈ ವ್ರತನ ಪಾಲಿಸ್ತಾರೆ. ಯಾಕೆಂದರೆ ದೇವಸ್ಥಾನಗಳಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿ ನಮಸ್ತೆ ಮಾಡ್ತಾರೆ. ಅವ್ರು ಮದುವೆ ಆಗದಂತೆ ಇರೋರು ಏನಕ್ಕೆ ಮಾಡ್ತಾರೆ ಅಂದರೆ ಒಳ್ಳೆ ಗಂಡ ಸಿಗಲಿ ಅಂದ್ಕೊಂಡು ಮಾಡ್ತಾರೆ. ನಾನು ಯಾವಾಗಲೂ ಮಾಮೂಲಿ ಪ್ರತಿ ವರ್ಷ ಮದುವೆ ಆಗೋಕ್ಕೂ ಮುಂಚೆನೂ ಕರಿಯಪ್ಪನ ದೇವಸ್ಥಾನ ಹೋಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತಿದ್ದೆ. ಹಾಗೆ ಪ್ರತಿ ವರ್ಷವೂ ನನ್ನ ಗಂಡ ಹಾಗೆ ಒಳ್ಳೆಯ ಹುಡುಗ ಸಿಕ್ಕಿದ ಅಂತ ಖುಷಿನೂ ಪಟ್ಟೆ. ಪ್ರತಿ ವರ್ಷವೂ ಪಾದ ಪೂಜೆ ಮಾಡ್ತೀನಿ. ನನಗೆ ತಿಳಿದಿರೋ ಅಷ್ಟು ತಕ್ಕಾಗಿ ಮಾಡ್ತೀನಿ. ಫಸ್ಟಿಗೆ ಹೂವು ಪಾದ ಪೂಜೆ ಎಲ್ಲ ತೊಳೆದ್ಬಿಟ್ಟು ಅರಿಶಿನ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಗಂಧ ಕಡ್ಡಿ ಹಚ್ತೀನಿ. ಆ ಪಾಪು ಬೇರೆ ತುಂಬ ಅಳ್ತಿದ್ದ, ಅದಕ್ಕೆ ದೀಪ ಇಡೋದನ್ನೇ ಮರ್ತೋಗ್ಬಿಟ್ಟಿದೆ. ಆಮೇಲೆ ಗಂಧ ಕಡ್ಡಿ ಹಚ್ಕೊಂಡು ಪೂಜೆ ಮಾಡ್ತೀನಿ. ಪೂಜೆ ಆದಮೇಲೆ ಕರ್ಪೂರ ಹಚ್ಬಿಟ್ಟು ಮಂಗಳಾರತಿ ಸಹ ಅವ್ರ ಪಾದ ಪೂಜೆ ಮಾಡಿ ಅವ್ರಿಗೂ ಕುಂಕುಮ ಹಾಕಿ ಹೂವು ಕಟ್ತೀನಿ ಕೈಗೆ, ಮತ್ತು ನನ್ನ ಕೈಗೂ ಸಹ ಅವರು ಕಟ್ತಾರೆ. ನನಗೆ ಅರಿಶಿನ ಕುಂಕುಮ ಸಹ ಅವರು ಇಡ್ತಾರೆ. ಯಾರೇ ಪೂಜೆ ಮಾಡಿದ್ರೂ ಗಂಡನಿಗೆ ಇಟ್ಬಿಟ್ಟು ನೀವು ಅವ್ರ ಕೈಲೇ ಇಕ್ಕಿಸ್ಕೊಳ್ಳಿ. ಯಾಕೆಂದರೆ ಅದೇನೋ ಒಂಥರ ಶಕ್ತಿ ಅಂತ ಹೇಳ್ತಾರೆ. ಗಂಡನಿಂದ ಹಾಕಿಸ್ಕೊಂಡ್ರೆ ಒಳ್ಳೆಯದು ಅಂತ ಸಹ ಹೇಳ್ತಾರೆ. ಅದಕ್ಕೆ ನಾನು ಮಂಗಳಾರತಿ ಸಹ ತಟ್ಟೆಗೆ ಇಟ್ಬಿಟ್ಟು ಕರ್ಪೂರನ ಹಚ್ಚಿ ಪೂಜೆ ಮಾಡಿದೆ. ಅಕ್ಷತೆ ಸಹ ಬಾಟ್ಲಲ್ಲೇ ಇಟ್ಟಿದ್ದೆ. ಅವರು ಪೂಜೆ ಎಲ್ಲ ಆದಮೇಲೆ ನಾನು ಅವ್ರ ಕಾಲು ಸಣ್ಣ ಮಾಡ್ಕೊಳ್ತೀನಲ್ಲ, ಆವಾಗ ಅಕ್ಷತೆ ಸಹ ನನಗೆ ಹಾಕ್ತಾರೆ. ಅವರು ದೀರ್ಘ ಸುಮಂಗಲಿ ಭವ ಅಂದ್ಬಿಟ್ಟು ಹಾಕ್ತಾರೆ ಯಾವಾಗ್ಲೂ. ಅದು ನಮಗೇನೋ ಒಂದು ಶಕ್ತಿ ಅಂತ ಹೇಳ್ಬೋದು. ಯಾರು ಎಷ್ಟೇ ಏನೇ ಹೇಳಿದ್ರು ಗಂಡನಿಂದ ಬರೋ ಮಾತು ಅದು ಮಾತ್ರ ಹೆಣ್ಮಕ್ಳಿಗೆ ಧೈರ್ಯ ಕೊಡುತ್ತೆ. ಮತ್ತು ಅವ್ರ ಕಾಲ್ಗೆ ಆಗಿರ್ತೀವಲ್ಲ ಹೂವನ್ನ, ಅದನ್ನು ಹೆಣ್ಮಕ್ಳು ಯಾವಾಗಲೂ ಮುಡ್ಕೊಳ್ಬೇಕು. ಅವರೇ ಮುಡಿಸ್ತಾರೆ ಸಹ. ಅವ್ರ ಪ್ರೀತಿಯಿಂದ ಏನೇ ಕಾಣಿಕೆ ಹಾಕಿದ್ರೂ ಅದು ಹೆಣ್ಮಕ್ಳಿಗೆ ತುಂಬಾ ಸಂತೋಷ ಆಗುತ್ತೆ. ಅಷ್ಟೇ ಬೇಕು ಇಷ್ಟ ಬೇಕು ಅಂತ ಅನಿಸಲ್ಲ. ಅವ್ರಿಗೇನೋ ಖುಷಿ. ಪೂಜೆ ಎಲ್ಲ ಆದಮೇಲೆ ನಾವು ಗಂಡನ ಮನೆಗೆ ಹೋಗ್ತಾಯಿದ್ದೆ ನಾನು. ಸಂತೋರು ಇಲ್ಲೇ ಇದ್ದರು ನಮ್ಮ ಮನೇಲೇ, ನಮ್ಮ ತಾಯಿ ಮನೇಲೇ. ಅದರಿಂದ ನಾವು ಅಲ್ಲೂ ಹೋಗಿ ಪೂಜೆ ಮಾಡಬೇಕು. ಅವರು ಯಾಕೆಂದರೆ ಜೋಗಿ ಪಡೆದಿದ್ದಾರೆ ಅಲ್ವಾ ಕಾಲಭೈರೇಶ್ವರದ್ದು. ಅದಕ್ಕೆ ಅಮಾವಾಸ್ಯೆ ಆದ್ದರಿಂದ ನಾವು ಅಲ್ಲಿಗೆ ಹೋಗೋಣ ಊರಿಗೆ. ಮನೇಲಿ ನಾಷ್ಟ ಮಾಡ್ಕೊಂಡಿದ್ದೋ, ದೋಸೆ ತಿಂದಿದ್ದೋ, ಆ ವಿಡಿಯೋ ತೋರ್ಸೋಕ್ಕಾಗಲಿಲ್ಲ. ಇನ್ನು ಹತ್ತತ್ರ ಹೋಗ್ತೀವಲ್ಲ ಅಂದ್ಕೊಂಡು ಪಾಪು ಬೇರೆ ಆಟ ಮಾಡ್ತಿದ್ರು. ಇಬ್ಬರು ಬೇರೆ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಬೇಕಲ್ಲ ಮಕ್ಕಳನ್ನ, ತುಂಬ ಕಷ್ಟ ಆಗ್ತಿತ್ತು. ಅಮ್ಮ ಇದ್ದರೆ ಸರಿ ಹೋಗೋದು, ಅವರು ಒಬ್ರು ಕರ್ಕೊಂಡ್ರು ನಾನು ಒಬ್ರು ಕರ್ಕೊಬೋದಾಗಿತ್ತು ಅಂತ ಮಾತಾಡ್ಕೊಂಡು ಹೋಗ್ತಾಯಿದ್ದು. ಇವನು ಮಾತ್ರ ತುಂಟ. ಫ್ರೆಂಟಲ್ಲಿ ಕೂರಿದ್ರು ಅವನು ಸ್ವಲ್ಪ ಹೊತ್ತಾದ್ಮೇಲೆ ಅಮ್ಮ ಅಂತ ಬಂದುಬಿಡ್ತೇನೆ. ಹಾಗೆ ಹೋಗ್ತಾ ನಮ್ಮ ಊರ ಹತ್ರನೇ ಬಂದು ದೇವಸ್ಥಾನ ಹತ್ರನೇ ಅಲ್ಲಿ ಬಿಸಿಲು ಮಾರಮ್ಮನ ದೇವಸ್ಥಾನ ಅದು.
ಹಾಗೆ ಕಾರಲ್ಲಿ ಹೋಗ್ತಾ ಹೋಗ್ತಾ ನಮ್ಮ ಮಾವನವ್ರು ಸಹ ಸಿಗ್ತಾರೆ. ಮನೆ ಹತ್ರ ಅವರು ಬಂದು ಹಳ್ಳಿ ಕಟ್ಟೆ ಹತ್ರ ಇಲ್ಲಿ ಕೂರೋಣ ಅನ್ಕೊ ಬರ್ತಾರೆ. ಎಂಟ್ರೆನ್ಸಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮಾವನವ್ರು ಸಿಗ್ತಾರೆ. ಬನ್ನಿ ಹಾಗೆ ನೋಡೋರಂತೆ. ಇಲ್ಲಿ ಬಂದರು ನೋಡಿ ಎಂಟ್ರೆನ್ಸ್. ಅಲ್ಲೇ ಅವರು ದರ್ಶನ ಆಯಿತು. ಅದಕ್ಕೆ ಬನ್ನಿ ಮನೆಗೆ ನಾವು ಬರ್ತಾಯಿದ್ದೀವಿ ಅಂತ ಹೇಳ್ದು. ಅದಕ್ಕೆ ನೀವು ಮುಂದೆ ಹೋಗಿ, ಅವ್ರಿಗೆ ಸ್ಟ್ರೋಕ್ ಆಗಿದೆ. ಸ್ಟ್ರೋಕ್ ಆಗಿ ತುಂಬಾ ವರ್ಷ ಆಯಿತು. ಅದನ್ನ ಯಜಮಾನ್ರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನೋಡ್ಕೊಂಡು ಇವಾಗ ನಡೆದಾಡ್ತಾರೆ. ಇದೇ ನಮ್ಮ ಮನೆ, ಗಂಡನ ಮನೆ. ನಾವು ಜಾಸ್ತಿ ಇಲ್ಲಿ ವಾರ ಒಪ್ಪತ್ತು ಬಂದು ಮಾಡ್ತೀವಿ. ಎಲ್ಲ ಆದಮೇಲೆ ದೇವ್ರಿಗೆ ಅವ್ರಿಗೆ ನಮ್ಮ ಸಂತಂದು ನಾವು 11 ಗಂಟೆ 12 ಗಂಟೆಗೆ ಹೋದು ಅವ್ರು 3 ಗಂಟೆ ಗಂಟೆನೂ ಪೂಜೆ ಮಾಡೋದು ಲೇಟು. ಅಂದರೆ ಅವ್ರು ಭಕ್ತಿಯಿಂದ ಮಾಡ್ತಾರೆ. ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ. ಅರ್ಜೆಂಟಲ್ಲಿ ಯಾವತ್ತೂ ಪೂಜೆನೂ ಮಾಡಲ್ಲ. ತುಂಬ ನೀಟಾಗಿ ರೆಡಿ ಮಾಡ್ತಿರೋದು. ತ್ರಿಶೂಲ ಅದು ಪಕ್ಕದಲ್ಲಿ, ಅದು ಕಳಸ ಕೂರಿಸಿ ಹೂವೆಲ್ಲ ಹಾಕಿ ಪೂಜೆ ಮಾಡಿದರು. ಏನೋ ಸಂತೋಷ. ಪೂಜೆ ನೆಮ್ಮದಿ ಮಾಡಿದ್ರೆ ಅಮಾವಾಸ್ಯೆ ಬೇರೆ ಆಗಿತ್ತಲ್ಲ. ಪ್ರತಿ ಭಾನುವಾರನೂ ಹೋಗಿ ಪೂಜೆ ಮಾಡ್ತೀವಿ ನಾವು. ಯಾಕೆ ರೂಮಲ್ಲೇ ದೇವ್ರದ್ದು ಆ ಥರ ಇಟ್ಟಿದ್ದೀವಿ ಅಂತಂದರೆ, ಡೇಟ್ ಆದರೂ ನೋಡಬಾರ್ದು ಅನ್ನೋ ಸಹದಲ್ಲಿ ಅದರಲ್ಲಿ ಇದ್ದೀವಿ. ಹಾಗೆ ನಮ್ಮ ಮಾವ, ನಮ್ಮ ಅಕ್ಕ, ನಮ್ಮ ನಾದಿನಿ ಮಗಳು ಸಹ ಇದ್ದರು. ನಮ್ಮಮ್ಮ ಇಲ್ಲ ಅಲ್ಲಿಂದ ಮುಗಿಸ್ಕೊಂಡು ಶ್ರೀ ವನಹಾರತಿ ದೇವಿಗೆ ದರ್ಶನ ಮಾಡೋಣ ಅಂತ ಬಂದು, ಅಲ್ಲೂ ಸಹ ಜನರು ತುಂಬಾ ಇದ್ದರು. ಆಸೆ ಕೇಳ್ತಾಯಿದ್ರು. ಯಾರೋ ಒಬ್ಬರು ಕೈ ಭಾರ, ಮೈಕೈ ನೋವು, ಕೈ ಎತ್ತಕ್ಕಾಗ್ತಿಲ್ಲ, 2 ಇಯರ್ಸ್ ಆಗಿತ್ತು, ತುಂಬಾ ಭಾರ ಅಂತ ಹೇಳ್ತಾಯಿದ್ರು. ಅದಕ್ಕೆ ಅಂದ್ಬಿಟ್ಟು ತುಂಬ ಎತ್ತಕ್ಕಾಗ್ತಿಲ್ಲ 2 ವರ್ಷದಿಂದ ಹೇಳಿ ಅವರಮ್ಮ ಇಲ್ಲಿ ದೇವಸ್ಥಾನ ಕರ್ಕೊಬಂದರು. ಅವರಿಗೆ ಸಹ ಶ್ರೀ ವನಹಾರತಿ ದೇವಿ ಬಂದು ಕೈಯೆಲ್ಲ ಎತ್ತು. ನಾನೇನು ಕೊಟ್ಟೆ, ನಾನೇನು ಮಾಡಿದೆ, ಮೈ ಭಾರ ಎಲ್ಲ ಕಳೀತಾ ಅಂತ ಹೇಳಿದರು. ಅವ್ರು 3 ರೌಂಡ್ ಬರೋದು ಅಂತ ಕಳಿಸಿದ್ರು. ಇಲ್ಲಿ ಒಬ್ಬರು ಕೇಳ್ತಾಯಿದ್ರು. ಏನಕ್ಕೆ ಕೇಳ್ತಾಯಿದ್ರು, ನಾನು ಹೆತ್ತಿಗೆ ಹೆರಿಗೆ ಟೈಮು ಶ್ರೀಮಂತ ಆದಮೇಲೆ ಡೆಲಿವರಿ ಆಗಲಿನೂ ಟೈಮ್ ಆಗಿಲ್ಲ ಅಂತ ಹೇಳಿದ್ರು. ಅವಳು ನೋವು ಅಂತ ಜಾಸ್ತಿ ಹೇಳ್ತಾಳೆ. ಸಿಜರಿನ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ರು. ಅದಕ್ಕೆ ಅಮ್ಮ ನೋವು ಬಂದ ತಕ್ಷಣ ಸ್ವಲ್ಪ ಹೆಣ್ಮಕ್ಳು ತಡಿಬೇಕು. ನೋವು ಅಂದ ತಕ್ಷಣ ಆಪ್ರೇಷನ್ ಮಾಡೋಕ್ಕಿದ್ರೆ ಲಕ್ಷ ದುಡ್ಡು ಕೇಳ್ತಾರೆ. ಅದಕ್ಕೆ ಏನೇ ಆದರೂ ನಾನು ಕಾಪಾಡ್ತೀನಿ, ನಾನು ಕಾಯ್ತೀನಿ ಅಂತ ಹೇಳ್ತಾಯಿದ್ರು ದೇವರು. ಅದಾದಮೇಲೆ ಜನ ಅಂತೂ ತುಂಬಾ ಜನ ಇದ್ದರು. ಅದರಿಂದ ಸ್ವಲ್ಪ ಹಾಗೆ ಅಲ್ಲೇ ಕುಂತಿದ್ವು. ನಾವು ಹೋಗೋಷ್ಟರಲ್ಲೇ ಮಹಾಮಂಗಳಾರತಿ ಎಲ್ಲ ಆಗೋಗಿತ್ತು. ಅಮ್ಮನಂತೂ ತುಂಬಾ ಅಲಂಕಾರ ಮಾಡಿದರು. ನಿಮಗೂ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ದರೆ ಇಲ್ಲಿ ಬಂದು ಒಳ್ಳೆಯದಾಗುತ್ತೆ. ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಬಂದೂರಲ್ಲಿ ಕರಿಯಪ್ಪನ ದೇವಸ್ಥಾನಕ್ಕಿಂತ ಬಂದು, ಅಲ್ಲೂ ಸಹ ಇಲ್ಲಿ ಬರೋಷ್ಟೊತ್ತಿಗೆ ಒಂದು 5 ಗಂಟೆನೇ ಆಗೋಗಿತ್ತು. ಅಲ್ಲೂ ಸಹ ಏನು ಜನ ಅಂದರೂ ಜನ. ಜಾತ್ರೆ ಬೇರೆ ಸಿಕ್ಕಾಬಟ್ಟೆ, ಎಲ್ಲ ಫಿಕ್ಸ್ಡ್ ಅಂತ ಅಲ್ಲಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ರು. ನಾವು ಪಾಪುನ ಎತ್ಕೊಂಡು ಹೆಂಗೋ ಹೋಗ್ತಾಯಿದ್ವು. ಅಲ್ಲೆಲ್ಲ ಜಾತ್ರೆ ತೋರಿಸ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಲೇಟೇ ಆಗೋಯಿತು. ದೇವಸ್ಥಾನಕ್ಕೆ ಒಳಗಡೆ ಹೋಗೋಣ ಅಂತಂದರೆ ಕ್ಯೂ ಅಂತ ಸಿಕ್ಕಾಬಟ್ಟೆ ಇದು. ಅದು ಸಂಜೆ ಟೈಮಲ್ಲಂತೂ ಕೆಲ್ಸಕ್ಕೆ ಹೋಗಿರೋರೆಲ್ಲ ಬರ್ತಾಯಿದ್ರು. ಮತ್ತು ಮನೇಲಿ ಹೊರಗಡೆ ಎಲ್ಲ ತುಂಬಾ ಪ್ರಿಪ್ರೇಷನ್ನಾಗಿ ಚೆನ್ನಾಗಿ ಮಾಡಿದರು. ಮತ್ತು ಮಕ್ಕಳು ಆಟ ಆಡೋಕ್ಕೆಲ್ಲ ಇಟ್ಟಿದ್ರು. ನಾವು ಆ ಕಡೆ ಸರಿ ಹೋಗೋಕ್ಕಾಗಲಿಲ್ಲ. ಅಮ್ಮ ಬೇರೆ ಮುಂದೆ ಹೋಗ್ತಾಯಿದ್ರು. ಪಾಪು ಮಲ್ಕೊಂಡಿದ್ದ. ನಾನು ಹಾಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಲೇಟ್ ಆಗ್ತಾಯಿತ್ತು. ಅದಕ್ಕೆ ಕ್ಯೂ ಅಂತೂ ಜನ ಸಾಗರ ಥರ ಸೇರಿಬಿಟ್ಟು ಕ್ಯೂವಲ್ಲಂತೂ ಹೋಗೋಕ್ಕಾಗಲ್ಲ. ಈಗ ಆಲ್ರೆಡಿ ಟೈಮ್ ಆಗಿದೆ. ಅಮ್ಮ ಬೇರೆ ಹಸುವಲ್ಲಿ ಹಾಲು ಕರಿಬೇಕು ಅಂತ ಹೇಳ್ತಾಯಿದ್ರು. ಇನ್ನೇನು ಮಾಡೋಕ್ಕಾಗೋದು. ಎಲ್ಲರೂ ಸೈಡಲ್ಲಿ ದರ್ಶನ ಆಗಲಿಲ್ಲ ಅಂತಂದರೆ ಕೈ ಮುಕ್ಕೊಂಡು ಹೋಗೋಣ ಅಂತ ಒಳಗಡೆ ಆ ಕಡೆ ಸೈಡಲ್ಲಿ ಎಂಟ್ರೆನ್ಸ್ ಇದೆ, ಆ ಕಡೆ ಸೈಡು ಅಲ್ಲಿ ಕೈ ಮುಕ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದು. ಅದೇ ಅಲ್ಲಿ ಗೋಪುರ ಕಾಣಿಸ್ತಿಲ್ಲ, ಅದೇ ಕರಿಯಪ್ಪನ ದೇವಸ್ಥಾನ. ಇದು ಬನ್ನೂರಲ್ಲಿ ಇರೋದು. ಬನ್ನೂರು ಬಸ್ ಸ್ಟ್ಯಾಂಡ್, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಪಕ್ಕನೇ ಇರೋದು. ಫ್ರೀ ಆದಾಗ ಇಷ್ಟ ರಶ್ ಅಂತೂ ಇರೋಲ್ಲ. ಭೀಮನಮಸ್ಯೆ ಅಂತೂ ಸಿಕ್ಕಾಪಟ್ಟೆ ರಶ್ಶು. ಹೊಸ್ದಾಗಿ ಮದುವೆ ಆಗಿರೋರು ಸಹ ಇಲ್ಲಿಗೆ ಪ್ರತಿ ವರ್ಷವೂ ಬರ್ತಾರೆ. ಹೊಸ ಜೋಡಿಗಳಾಗಿರ್ಬೋದು, ಮತ್ತು ಎಂಗೇಜ್ಮೆಂಟು, ಮದುವೆ ಫಿಕ್ಸ್ ಆಗಿರೋರು ಮಾತ್ರ ಭೀಮನಮಸ್ಯಲ್ಲಂತೂ ಇಲ್ಲಂತೂ ತುಂಬಾ ರಶ್ ಆಗುತ್ತೆ. ಬೆಳಿಗ್ಗೆಯಿಂದ ನೈಟ್ವರೆಗೂ ಅಲ್ಲಿ ಮುಂದೆನೇ ಎಂಟ್ರೆನ್ಸ್ ಅಂದರೆ ಬಸವಪ್ಪ ಇತ್ತು. ಅಲ್ಲಿ ಸ್ನಾನ ಮಾಡಿಕೊಂಡು ನಾವು ಹಾಗೆ ಅಲ್ಲಿ
ಕಪ್ಪು ಇಡ್ತಾಯಿದ್ರು. ನಾವು ಎಕ್ಕಿಸ್ಕೊಳ್ಳೋಣ ಅಂತ ನಿಂತಿದ್ದು. ಅಲ್ಲಂತೂ ಕ್ಯೂ ಜಾಸ್ತಿ, ಬೇರೆ ಅಲ್ಲೋಗಲ ಸೈಡಲ್ಲಿ ಅಲ್ಲೂ ರಶ್ ಆಗಿತ್ತು ಅಷ್ಟೊಂದು. ಆಮೇಲೆ ಹೆಂಗೋ ಒಳಗಡೆ ಹೋದೋ, ದೇವ್ರ ದರ್ಶನ ಅಂತೂ ಮಾಡೋಕ್ಕಾಗಲಿಲ್ಲ. ಅಲ್ಲೇ ಕೈ ಮುಕ್ಕೊಂಡು ನಾವು ಒಣಗೆಲ್ಲ ಎಕ್ಕಿಸ್ಕೊಂಡು ವಿಭೂತಿನ ಇನ್ನೇನು ಮಾಡೋದು, ಹೊರಗಡೆನೇ ಹೋಗಿ ನೋಡ್ಕೊಂಡು ಬರೋಣ. ಇಲ್ಲಿ ರಾಮಾನಂದ ಸ್ವಾಮೀಜಿ ಅವರು ನೋಡಿಕೊಂಡು ಅದಕ್ಕೆ ಕೈ ಮುಕ್ಕೊಂಡು ದರ್ಶನ ಮಾಡಿಕೊಂಡು ಇನ್ನೇನು ಹೊರಗಡೆ ಹೋಗೋಣ, ಪಾಪು ಬೇರೆ ಅಳ್ತಿದ್ದಾನ ಅಂದ್ಕೊಂಡು ಹೋಗ್ತಾಯಿದ್ದೆ. ಅಲ್ಲೂ ಸಹ ಎಲ್ಲರಿಗೂ ಹಣೆಗೆ ಬಂದವರಿಗೆಲ್ಲ ಇರ್ತಾಯಿದ್ರು. ನಮ್ಮ ಕೈಲಿ ಎಷ್ಟಾಗುತ್ತೆ ಕಾಣಿಕೆ ಕೊಡ್ತಾಯಿದ್ರು. ಹಾಗೆ ಇನ್ನು ಜಾತ್ರೆ ಅಂದರೆ ಕೇಳಬೇಕಾ, ಕಡಲೆಪುರಿ ಸ್ವೀಟ್ ಎಲ್ಲ ಅಂತೆ, ಸಾರ ಮಕ್ಳಿಗೆ ಏನೇನು ಬೇಕು ಅದೆಲ್ಲ ಇಟ್ಟಿರ್ತಾರೆ. ಹಾಗೆ ತುಂಬ ಹೊಟ್ಟೆ ಬೇರೆ ಹಸಿತಿತ್ತು. ಪಾನಿಪುರಿ ಎಲ್ಲ ತಿಂದ್ಕೊಂಡು ನಮ್ಮ ಯಜಮಾನ ಕಾರ್ ವಾಷಿಂಗ್ ಮಾಡಿಸ್ಬೇಕು ಅಂತ ಹೋಗಿದ್ರು. ವಾಟ್ರು ಸರ್ವಿಸ್ ಮಾಡಬೇಕು ಅಂತ ಹೋಗೋಣ, ಅವ್ರು ಬರೋಷ್ಟರಲ್ಲಿ ಲೇಟ್ ಆಗತ್ತೆ ಅಂತ ಪಾನಿಪುರಿ ತಿಂದ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ವು. ಅವ್ರು ಬರೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂದ್ಕೊಂಡು ಸ್ವಲ್ಪ ಹೋಗ್ತಾ ಇರೋ ಹತ್ರ ಆಗುತ್ತೆ ಅವ್ರಿಗೂ ಬರೋಕ್ಕೆ ಅಂತ ನಡ್ಕೊಂಡು ಹೋಗ್ತಿದ್ದು. ಫೈನಲಿ ಅವರು ಬಂದು ಹೋಗ್ತಾಯಿದ್ದು. ಊರಿಗೆ ಹೋಗೋಣ ಅಂದ್ಬಿಟ್ಟು ಬನ್ನೂರಿಂದ ಹೊರಟಿದ್ದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಹಾಕೊಂಡು ಕ್ಲಿಕ್ ಮಾಡಿ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಹಾಕಿದ ತಕ್ಷಣ. ಬಾಯ್, ಟೇಕ್ ಕೇರ್.